ನಂದನಾಕುಲ ನಂದಗೋಕುಲ. ಅಬ್ಬಾ ಇವತ್ತು ಮನಸ್ಸು ತುಂಬಾ ಹೊಟ್ಟೆ ತುಂಬಾ ತಿಂದ್ಬಿಟ್ಟೆ. ಉಮ್ಮವ ಊಟ ಮಾತ್ರ ಸಕ್ಕದಾಗಿತ್ತು. ಕೇಶವ, ಏನು ಇದು? ಬರೀ ಒಂದೇ ಸಲ ಅನ್ನ ಹಾಕಿಸ್ಕೊಂಡಿದ್ಯಾ ನೀನು? ಇಷ್ಟು ಕಮ್ಮಿ ತಿನ್ನೋದ? ಕೂತ್ಕೋ. ಅಪ್ಪ ಬೇಡಪ್ಪ, ಸಾಕು. ಕೂತ್ಕೋ ಅಂದೆ. ಮೊದಲನೇ ಸಲ ನನ್ನ ಸೊಸೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದಾಳೆ, ನೀನ್ ಇಷ್ಟೇ ತಿಂತಾ ಇದ್ಯಾ? ಹಾಗೆಲ್ಲ ತಿಂದ್ರೆ ನನ್ಗೆ ಕೋಪ ಬರುತ್ತೆ. ಕೂತ್ಕೋ. ಸರಿಯಪ್ಪ. ಮಾಧವ, ಏನೋ ಇದು? ಚಿಕ್ಕ ಮಕ್ಳ ತರ ಇಷ್ಟಿಷ್ಟೇ ತಿಂತಾ ಇದೆಯಾ? ಮದ್ವೆ ಆಗ್ಬೇಕಾಗಿರೋ ಹುಡುಗ ನೀನು. ಹೀಗೆ ತಿಂದ್ರೆ ಹೇಗೆ? ಚೆನ್ನಾಗಿ ತಿನ್ಬೇಕು. ಆನು ಅಪ್ಪ ನನಗೂ ಭಾವ ನನಗೆ ಮದ್ವೆ ತಾನೆ ಮಾಡ್ತೀನೋ. ಮೊದ್ಲು ಮಾಧವನ್ ಮದುವೆ ಮುಗಿಲಿ, ಆಮೇಲೆ ನಿನಗೆ ಮದುವೆ ಮಾಡ್ತೀನಿ. ನೆಮ್ಮದಿಯಾಗಿ ತಿನ್ನು. ಅಯ್ಯೋ ಅದಲ್ಲ ಬಾವ, ನನಗೂ ಕೈ ತಿನ್ಸಿ ಬಾವ, ನನಗೂ ಮದುವೆ ಆಗಕ್ಕೆ ಶಕ್ತಿ ಬೇಕಲ್ಲ. ಅಪ್ಪ ನನ್ಗಿಲ್ವಾ ತುತ್ತು? ನಿನ್ಗಿಲ್ಲ ಅಂತೆ ನಮ್ಮ ಮಗಳೇ. ಹಾ ಮಾಡು. ಮಾವ, ಮುದ್ದಿನ ಮಗಳಿಗೆ ತಿನ್ಸಿದ್ರಿ, ಈ ಮುದ್ದಿನ ಸೊಸೆಗೆ? ಬಮ್ಮ. ಅಪ್ಪನ ಹತ್ರ ಹೋಗಿ ನಾನು ನಿಂತ್ರೆ ಖಂಡಿತ ಅವರು ನನಗೂ ತಿನ್ನಿಸ್ತಾರೆ. ಬೇಗ ಊಟ ಮಾಡಿ ಎಲ್ಲ ಮಲ್ಕೊಳ್ಳಿ. ಅಲ್ಲವಾ, ನನಗ್ ಗೊತ್ತು ಕಂದ, ನಿನಗ್ ಬೇಜಾರಾಗಿದೆ ಅಂತ. ಆದ್ರೆ ಊಟ ಬಿಟ್ಟು ಈ ರೀತಿ ಯಾರೋ ಹೊಟ್ಟೆಲಿ ಹೋಗ್ಬೇಡ್ವೋ? ನನಗೆ ಹೊಟ್ಟೆ ತುಂಬಿದೆ, ಜೀವನಕ್ಕೆ ಆಗಷ್ಟು ತುಂಬಿದೆ. ಹಠ ಮಾಡ್ಬೇಡ್ವೋ ಅಲ್ಲವ? ಅಥವಾ ನೋಡೋ, ಅಲ್ಲಪ್ಪ ಊಟ ಮಾಡದೆ ಹೋಗ್ತದಾನೆ. ಅಮ್ಮ, ನೀ ಯೋಚನೆ ಮಾಡ್ಬೇಡ. ಚಿಕ್ಕುಗೆ ಸಮಾಧಾನ ಮಾಡಿ ನಾನು ಊಟ ಮಾಡಿಸ್ತೀನಿ. ಏನಾಯ್ತು ಇವಳಿಗೆ? ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ದಾಳಲ್ಲ, ಹೋಗಿ ಕೇಳ. ಅಯ್ಯೋ ಬೇಡ ಬೇಡ, ಆಮೇಲೆ ಸಿಟ್ ಮಾಡ್ಕೊಂಡು ನನ್ನ ಮೇಲೆ ಕೂಗಾಡ್ಬಿಟ್ರೆ. ಇಂದ್ರ, ಏನಾಯ್ತು? ಅಕ್ಕ, ಜ್ಯೋತಿ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳ್ಬಿಟ್ಟೆ ಹೋದ್ಲು ಅಕ್ಕ. ಇಷ್ಟು ತಡ ರಾತ್ರಿ ಆಯ್ತು, ಅವಳು ಇನ್ನೂ ಬಂದಿಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಜ್ಯೋತಿ ಫೋನ್ ಮಾಡು, ಬೇಗ ಬರೋದಕ್ಕೆ ಹೇಳು. ಅವ್ಳ ಫೋನು ಸ್ವಿಚ್ ಆಫ್ ಆಗಿದೆ ಅಕ್ಕ. ಅವ್ಳ ಫ್ರೆಂಡ್ ನವ್ಯ ನಂಬರು ನನ್ನ ಹತ್ರ ಇಲ್ಲ. ಅಯ್ಯೋ ಹೌದಾ? ಅಕ್ಕ, ನಮ್ಮನ್ ಸಹಾಯ ಮಾಡ್ತೀರಾ? ಏನ್ ಹೇಳು ಇಂದ್ರ? ಅಕ್ಕ, ಆ ನವ್ಯ ಜ್ಯೋತಿಗೆ ಹೇಗ್ ಫ್ರೆಂಡು, ಅಮೂಲ್ಯಗೂ ಹಾಗೆ ಫ್ರೆಂಡು. ಅಮೂಲ್ಯ ಫೋನಲ್ಲಿ ಅವಳ ನಂಬರ್ ಇದ್ದೇ ಇರುತ್ತೆ. ಅಮೂಲ್ಯ ಹೋಗುವಾಗ ಫೋನ್ ಬಿಟ್ಟು ಹೋಗಿದ್ದಾಳೆ. ಆ ಫೋನ್ ನಿಮ್ಮ ಹತ್ರ ಇದ್ರೆ ನಂಗೊಂದ್ ಸ್ವಲ್ಪ ಕೊಡ್ತೀರಾ ಅಕ್ಕ? ಅದ್ರಲ್ಲಿ ಅವಳ ನಂಬರ್ ಹುಡುಕಿ ಫೋನ್ ಮಾಡಿ ವಿಚಾರಿಸ್ತೀನಿ. ಅಷ್ಟೇನಾ? ಈಗಲೇ ತಂದ್ಕೊಡ್ತೀನಿ ಇರು. ಪಾಪ ಕುರಿ, ನಾನ್ ಹಾಕೋ ಹಾರನ ತಂತೆ ತಕರಾರಿಲ್ದೆ ಹಾಕಿಸ್ಕೊಳ್ತಾ ಇದೆ. ತಗೋ ಇಂದ್ರ. ಅಕ್ಕ, ಛೇ, ಸ್ವಿಚ್ ಆಫ್ ಆಗಿದೆಯಲ್ಲ. ನವ್ಯ ನಂಬರ್ ಇದೆ ನೋಡು, ಫೋನ್ ಮಾಡು. ನಂಬರ್ ಇರುತ್ತೆ ಅಕ್ಕ. ಫೋನು ಚಾರ್ಜ್ ಇದ್ರೆ ಸ್ವಿಚ್ ಆಫ್ ಆಗಿದೆ. ಫಸ್ಟ್ ಚಾರ್ಜಿಂಗ್ ಹಾಕ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹೌದಾ? ಸರಿ ಸರಿ ಅಕ್ಕ.
ಅಕ್ಕ ನನ್ನ ಕ್ಷಮಿಸ್ಬಿಡು ಅಕ್ಕ. ಮಧ್ಯಾಹ್ನ ನಿನ್ ಮೇಲೆ ನಾನು ತುಂಬಾ ಕೂಗಾಡ್ಬಿಟ್ಟೆ. ಶ್ರೀಕಂಠ ಜ್ಯೋತಿ ಮೇಲೆ ಅನುಮಾನ ಪಟ್ಟಾಗ ನನಗ್ ತುಂಬಾ ನೋವಾಗೋಯ್ತು ಅಕ್ಕ. ಆ ಬೇಜಾರಲ್ಲಿ ನಾನ್ ನಿಮ್ ಮೇಲೆ ಕೂಗಾಡ್ಬಿಟ್ಟೆ. ಏನು ಅನ್ಕೊಂಬೇಡಿ ಅಕ್ಕ. ಚಿಚಿ ಇಲ್ಲ ಇಂದ್ರ, ಬಿಡು ನೀನು. ನೋಡು, ಮೊದ್ಲು ಫೋನ್ನ ಚಾರ್ಜ್ಗೆ ಹಾಕಿ ಜ್ಯೋತಿಗ್ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ವಿಚಾರಿಸು. ಸರಿ ಅಕ್ಕ. ಚಿಕ್ಕು ಅಣ್ಣ, ನೀನ್ ಯಾಕೆ ಬರಕ್ ಹೋದೆ? ನನಗೆ ಊಟ ಬೇಡ ಅಣ್ಣ. ಏನೋ ನೀನು ಚಿಕ್ಕ ಮಕ್ಳ ತರ ಊಟ ಎಲ್ಲ ಬಿಟ್ಟು ಕೂತಿದ್ಯಾ? ಮತ್ತೇನಣ್ಣ, ಅಪ್ಪ ಎಲ್ರಿಗೂ ಕೈ ತುತ್ತು ಕೊಟ್ರು. ನನಗೂ ಆಸೆ ಆಗಿ ನಾನು ತಿನ್ಬೇಕು ಅಂತ ಅನಿಸ್ತು. ಅವ್ರು ಬೇಕು ಅಂತಾನೆ ಎದ್ದೋದ್ರು. ನನಗೆ ಬೇಜಾರಾಗಲ್ವಾ? ನನಗೆ ನೋವಾಗಿದೆ ಅಣ್ಣ. ನನಗೊಬ್ಬನೇ ಇರಬೇಕು ಅಂತ ಅನ್ಸ್ಬಿಟ್ಟಿದೆ. ಪ್ಲೀಸ್. ನೋವು ನಿನಗೆ ಮಾತ್ರ ಆಗಿರೋದು ಅನ್ಕೊಂಡಿದ್ಯಾ ಚಿಕ್ಕು? ಅಪ್ಪಂಗೆ ಎಷ್ಟು ನೋವಾಗಿದೆ ಅಂತ ನಿಂಗೆ ಗೊತ್ತಾ? ಕೇಶವ ನೀನನ್ ಮದುವೆ ಆಗಿ ಅಪ್ಪನ ಮನಸ್ಸಿನ ಮೇಲೆ ಒಂದು ಗಾಯ ಮಾಡಿದ್ದ. ಅದೇ ಇನ್ನೂ ಆರಿರ್ಲಿಲ್ಲ. ಅಷ್ಟರೊಳಗೆ ನೀನು ಅಮೂಲ್ಯನ್ ಮದುವೆ ಆಗಿ ಆ ಗಾಯದ ನೋವು ಬರನೇ ಹೇಳ್ಬಿಟ್ಟಿಯಲ್ಲೋ. ದೇಹಕ್ಕಾಗಿರೋ ಗಾಯನೇ ವಾಸಿಯಾಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅಂಥದ್ರಲ್ಲಿ ಇದು ಮನಸ್ಸಿಗಾಗಿರೋ ಗಾಯ. ಆರೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತಲ್ವಾ ಚಿಕ್ಕು? ಅಪ್ಪಂಗೆ ಸ್ವಲ್ಪ ಟೈಮ್ ಕೊಡು ಚಿಕ್ಕು. ಅವ್ರಿಗೆ ತುಂಬಾ ದೊಡ್ಡ ಆಘಾತ ಆಗಿದೆ. ಅದು ಸಡನ್ ಆಗಿ ಸರಿ ಹೋಗ್ಬಿಡಲ್ಲ ಅಲ್ವಾ? ಆದ್ರೆ ಇದೇ ತರ ಎಲ್ಲ ಇರಲ್ಲ. ಅಪ್ಪ ನಿನ್ನ ಕ್ಷಮಿಸ್ತಾರೆ. ಇವತ್ತು ಕೇಶವ ನನ್ನ ಲೈಫಲ್ಲಿ ಬಂದಿರೋ ಸಂತೋಷದ ಮೂಮೆಂಟು ನಿನ್ನ ಅಮೂಲ್ಯನ್ ಲೈಫಲ್ಲೂ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀನು ಕಾಯ್ಬೇಕಷ್ಟೆ. ಸರಿ ತಗೋ, ನೀನು ಊಟ ಮಾಡು. ಇಲ್ಲ ಅಣ್ಣ, ನನಗೆ ಬೇಡ. ಚಿಕ್ಕು, ಹಠ ಮಾಡ್ಬೇಡ ನೋಡು, ಸುಮ್ಮನೆ ಊಟ ಮಾಡು. ಓ, ಅಪ್ಪ ತಿನ್ಸಿಲ್ಲ ಅಂತ ತಾನೇ ನಿಂಗೆ ಬೇಜಾರು? ಸರಿ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಆ ಮಾಡು. ಅಣ್ಣ, ಇವತ್ತೊಂದಿನ ನನ್ಗೆ ಊಟನೂ ಬೇಡ, ಏನೂ ಬೇಡ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡ. ಹಾಗಾದ್ರೆ ಈ ಅಣ್ಣನ ಬಗ್ಗೆ ನಿಂಗೆ ಪ್ರೀತಿನೇ ಇಲ್ಲ. ಹೇಳ್ಬಿಡು, ನಾನು ಎದ್ದೋಗ್ತೀನಿ. ನಿನಗೆ ಫೋರ್ಸು ಮಾಡಲ್ಲ. ಅಣ್ಣ, ಯಾಕಣ್ಣ ಈಗೆಲ್ಲ ಮಾತಾಡ್ತಿದ್ಯಾ? ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ನನಗೆ. ಹಾಗಾದ್ರೆ ಸುಮ್ಮನೆ ಊಟ ಮಾಡು. ಏನು ನೀನು ಅಂತಿದ್ಯಾ? ನಗೋ, ನಂಗೋಸ್ಕರ ನಗೋ ಪ್ಲೀಸ್. ನಕ್ಕಿ ಇಲ್ಲೂ ಈಗ ಏನಣ್ಣ ನೀನು? ನಾನು ಅಷ್ಟೊಂದು ಬೇಜಾರಾಗಿಲ್ಲ ಅಣ್ಣ. ನಾನು ಚೆನ್ನಾಗೇ ಇದ್ದೀನಿ. ನಗಬೇಕು ತಾನೇ ನಿನ್ಗೆ? ಸರಿ, ನಗ್ತೀನಿ. ಅಲ್ಲ ಚಿಕ್ಕು, ಇಷ್ಟೆಲ್ಲ ಹಸ್ಬಿಟ್ಕೊಂಡು ನೀನು ಊಟ ಮಾಡಲ್ಲ ಅಂತ ಬಂದಿಲ್ಲಿ ಕೂತಿದ್ಯಲ್ಲ. ನನಗೆ ಊಟ ತಂದಿಲ್ಲ ಅಂದಿದ್ದೆ ನೀನ್ ಏನ್ ಮಾಡ್ತಿದ್ದೆ? ಮತ್ತೇನ್ ಮಾಡ್ತಾ ಇದ್ದೆ? ನೀವೆಲ್ಲ ಮಲ್ಕೊಂಡಾದ್ಮೇಲೆ ಒಬ್ಬನೇ ಹೋಗಿ ಕದ್ದು ಊಟ ಮಾಡ್ತಾ ಇದ್ದೆ. ಮೀನಾ, ಅಮ್ಮನ್ ಕರಿ. ನಾನ್ ಯಾಕೆ ಕರೀಲಿ? ನೀವೇ ಕರ್ಕೊಳ್ಳಿ ನಿಮ್ ಸೊಸೆನ. ತರ್ಲೆ, ಕರಿ ಇದ್ರೆ ಕರಿಬೇಕು. ಕರಿ. ಅಮ್ಮು, ಅಮ್ಮು, ಊಟಕ್ ಬಾ. ಹಾ ಅಕ್ಕ, ಬಂದೆ. ಕೂತ್ಕೋ. ಮೀನಾ, ನೀನ್ ಕುತ್ಕೊಂಡು ಊಟ ಮಾಡು. ಅಲ್ಲ ಅತ್ತೆ, ಅದು ಕುತ್ಕೋ ಅಂದೆ. ತಿನ್ನು. ನಿನಗೆ ಹೇಳ್ತಿರೋದು, ತಿನ್ನು.
ಅತ್ತೆ ಸಾರಿ ಅತ್ತೆ, ನಂಗೆ ಗೊತ್ತಾಗ್ಲಿಲ್ಲ. ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ನನ್ಗೆ ಕ್ಷಮಿಸ್ಬಿಡಿ ಅತ್ತೆ. ಅತ್ತೆ ಸಾರಿ ಅತ್ತೆ, ಇನ್ಯಾವತ್ತೂ ನಾನು ಹಿಂಗ್ ಮಾತಾಡಲ್ಲ. ನೀವೇನು ಅಂತ ನಂಗೆ ಗೊತ್ತು ಅತ್ತೆ. ನೀವು ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡ್ರಿ, ಅದು ನಾನು ಅದ್ರ ಬಗ್ಗೆ ಕೇವಲ ಮಾತಾಡ್ಬಿಟ್ಟೆ. ಇನ್ಯಾವತ್ತೂ ನಾನು ಅಂತ ತಪ್ಪು ಮಾಡೋದಿಲ್ಲ. ಇದು ಒಂದ್ಸಲಿ ನನಗ್ ಕ್ಷಮಿಸಿ ಅತ್ತೆ. ನನ್ನನ್ನು ಕ್ಷಮಿಸ್ಬಿಡು ಅಮ್ಮು. ನಿನ್ನ ವಿಚಾರದಲ್ಲಿ ನಾನು ತಪ್ಪು ನಿರ್ಧಾರ ತಗೊಂಡಿರ್ಬೋದು, ಆದ್ರೆ ಶತ್ರುಗಳಿಗೂ ಒಳ್ಳೇದನ್ನ ಬಯಸೋ ಕುಟುಂಬ ಕಣೆ ಅಮ್ಮು ನಮ್ದು. ಅಂತದ್ರಲ್ಲಿ ನಿನ್ನ ವಿಚಾರದಲ್ಲಿ ನಾನು ಕೆಟ್ಟದ್ ಬಯಸ್ತೀನ? ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಹಾಗೆ ಮಾಡಿದ್ದಮ್ಮು. ಅವತ್ ನಾನು ನಿನಗೆ ಹೇಳಿದ್ನಲ್ಲ, ಅದೆಲ್ಲ ಏನ್ ಬರೀ ಬಾಯಿ ಮಾತು ಅನ್ಕೊಂಡ್ಯಾ? ನಿಜವಾಗ್ಲೂ ನನಗ್ ಮಗಳು ಕಣೆ. ನಾನ್ ನಿನಗ ಅಮ್ಮ. ಅಮ್ಮ ಯಾವತ್ತಾದ್ರೂ ಮಗಳಿಗೆ ಕೆಟ್ಟದ್ ಬಯಸ್ತಾರ? ನಂಗೆ ಗೊತ್ತಾಗುತ್ತೆ, ನಾನೇ ಹುಚ್ಚಿ ಏನೇನೋ ಮಾತಾಡ್ಬಿಟ್ಟು ನಿಮಗ್ ನೋವು ಮಾಡ್ಬಿಟ್ಟೆ. ನೀವ್ ನನಗ್ ಹೊಡೀರಿ ಅಂತೆ. ಏ ಅಮ್ಮು, ಏನೇ ಮಾತಾಡ್ತಾ ಇದ್ಯಾ? ಚಿಕ್ಕ ಮಕ್ಕಳ ತರ ಆಡ್ತಿದ್ಯಾ? ಕುತ್ಕೋ ಕುತ್ಕೋ. ಏನಮ್ಮು ಇದೆಲ್ಲ? ಎಲ್ಲಿ ಅನ್ನು ಅತ್ತೆ, ಇದೊಳ್ಳೆ ಚೆನ್ನಾಗಾಯ್ತು. ಈ ಚಿಕ್ಕ ಸೊಸೆಗ್ ಮಾತ್ರ ಕೈ ತುತ್ತು, ಈ ಮನೆ ಹಿರಿ ಸೊಸೆಗಿಲ್ವಾ? ಅಯ್ಯೋ ನನ್ ಬಂಗಾರಿ, ನಿನಗ್ ನಾನ್ ತಿನ್ಸಲ್ಲ ಅಂತೀನೇನೆ. ನೀನು ಈ ಮನೆ ಬಂಗಾರ. ಎಲ್ಲಿ ಅನ್ನು ನೀವಿಬ್ರು ಈ ಮನೆ ದೀಪಗಳು. ನೀವ್ ನಗ್ನಗ್ತಾ ಇದ್ರೇನೆ ಈ ಮನೆಗೆ ಬೆಳಕು ತುಂಬೋದು. ಇನ್ಯಾವತ್ತೂ ನಿಮ್ ಕಣ್ಣಲ್ಲಿ ನೀರ್ ಬರ್ಬಾರ್ದು. ನೀವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅವಾಗ ಆ ಕಷ್ಟ ನಿಮ್ ಹತ್ರನೇ ಸುಳಿಯಲ್ಲ. ಅತ್ತೆ ಸ್ಟಾಪ್, ಇವಾಗ ನೀವಾ ಮಾಡಿ. ಅತ್ತೆ ನನ್ ಕೈ ತುತ್ತು. ಬೇಗ ಚಾರ್ಜ್ ಆಗಿ ಸಾಯೋದಕ್ಕೆ ಈ ಫೋನ್ ಇವಾಗ ಏನ್ ರೋಗನೋ. ಅಪ್ಪ ಆನ್ ಆಯ್ತು. ಅಶ್ಯೋ, ಪಾಸ್ವರ್ಡ್ ಬೇರೆ ಇದೆಯಾ? ಏನಿರ್ಬೋದು ಪಾಸ್ವರ್ಡ್? ಓಪನ್ ಆಗ್ತಿಲ್ವಲ್ಲ. ಅಮ್ಮ ಮತ್ತೇನಾಯ್ತು? ಅಮ್ಮನಿನ್ ಫೋನ್ ಸಿಕ್ತು ತಾನೆ? ಮತ್ತೆ ಟೆನ್ಷನ್ ಆಗಿದ್ಯಾ? ಸಿಕ್ತು ಕಣೆ, ಆದ್ರೆ ಪಾಸ್ವರ್ಡ್ ಇದೆ. ಯಾವ ಪಾಸ್ವರ್ಡ್ ಹಾಕಿದ್ರು ಓಪನ್ ಆಗ್ತಾ ಇಲ್ಲ. ಹೌದಾ? ಕೊಡಿಲಿ. ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮ, ನಾವ್ ಹುಡ್ಗಿರು ಸುಮ್ನೆ 1 ರಿಂದ 8 ಅಂತ ಪಾಸ್ವರ್ಡ್ ಇಟ್ಕೊಳ್ಳಲ್ಲ. ಮತ್ತೆ ಹಾ, ಆಮೇಲೆ ಡೇಟ್ ಆಫ್ ಬರ್ತ್ ಏನು? ಜನವರಿ 30, 2004 ಅಲ್ವಾ? ಹಾ, ಅದೇ. ಹಾ ಅಮ್ಮ, ದೊಡ್ಡಪ್ಪನ ಡೇಟ್ ಆಫ್ ಬರ್ತ್ ಏನು? ನಿಮ್ ದೊಡ್ಡಪ್ಪಂದ? ನಿಮ್ಮಪ್ಪ ಹುಟ್ಟಿದ್ದು ಜೂನ್ 24, 1977. ಅಲ್ಲಿಗೆ ನಿಮ್ಮಪ್ಪನಿಗೆ 48 ವರ್ಷ. ಅಂದ್ರೆ ಅವ್ರಿಗಿಂತ 2 ವರ್ಷ ಸೂರ್ಯಕಾಂತ್ ದೊಡ್ಡವನು.
ಅಲ್ಲಿಗೆ 1975. ಹಾ ಕರೆಕ್ಟ್, ಅದೇ ಹಾಕು. ಅಮ್ಮ ಓಪನ್ ಆಯ್ತು. ಹೌದಾ, ಕೊಡು. ಹೌದಲ್ವಾ, ನನ್ ಜೋಣ ಮರಿಕಣಕ್ ನೀನು. ಅಮ್ಮ ಇದೇನ್ ರಾಕೆಟ್ ಸೈನ್ಸ್ ಅಲ್ಲ, ಹುಡ್ಗಿರ್ಗೆ ಅವ್ರ ಅಪ್ಪ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಡೇಟ್ ಆಫ್ ಬರ್ತ್ ನ ಪಾಸ್ವರ್ಡ್ ಇಟ್ಕೊಂಡಿರ್ತಾರೆ. ಇದು ಕಾಮನ್ ಅಮ್ಮ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ, ನೀನು ಫೋನ್ ಅನ್ಲಾಕ್ ಮಾಡ್ದಿಲ್ಲ, ನನಗಷ್ಟೇ ಸಾಕು. ಜೊತೆ ಅವನ್ ಹೆಸರು ಏನು ಅಂತ ಗೊತ್ತೇನೆ? ಮತ್ ಯಾರು ಅಂತ ಹೇಗೆ ಕಂಡಿಡಿಲಿ? ಜೊತೆ ಯಾಕೋ ಈ ಸಿದ್ದು ಅನ್ನೋನೆ ಅನ್ಸುತ್ತೆ ಕಣೆ. ಸಿದ್ದುನೆ ಅಂತ ಹೆಂಗ್ ಹೇಳ್ತೀಯ? ಸಿದ್ದು ಅಂತ ಒಂದ್ ಹಾರ್ಟ್ ಹಾಕಿ ನಂಬರ್ ಸೇವ್ ಮಾಡಿದಾಳೆ. ಇರು, ಚಾಟ್ ಓಪನ್ ಮಾಡ್ತೇನೆ. ಸಿದ್ದು ಮನೆಗ್ ಬಂದ್ ನಮ್ಮ ಅಪ್ಪನ ಹತ್ರ ಮಾತಾಡು. ಜಸ್ ಇದೇ ಕಣೆ ಜ್ಯೋತಿ, ನೋಡು, ಐ ಲವ್ ಯು ಅಂತ ಮೆಸೇಜ್ ಮಾಡಿದಾನೆ. ಲವ್ ಯು ಟು ಅಂತಾನು ಕಳ್ಸಿದಾನೆ ಕಣೆ, ನೋಡಿಲಿ. ಅಮ್ಮ ಸೂಪರ್ ಅಮ್ಮ, ಅಂತೂ ಕಂಡಿಡ್ಬಿಟ್ಟಲ್ಲ. ನಮಸ್ತೆ ನಂದವ್ರೆ. ನಮಸ್ಕಾರ ಜಯಸ್ರೆ, ಕೂತ್ಕೊಳ್ಳಿ. ಗಿರ್ಜಾ, ಗಿರ್ಜಾ. ಬಂದೆ. ಅರೆ ನಮಸ್ತೆ ಜಯಶ್ರೀ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗಿರ್ಜನ್ನೋರೆ. ಏನ್ ತಗೊಂತೀರಾ? ಕಾಫಿ, ಟೀ? ಕಾಫಿ ಟೀ ಎಲ್ಲ ಏನು ಬೇಡ. ಹಾ, ನನಗೆ ಒಂದು ಲೋಟ ಹಾಲು ಕೊಡಿ. ಬೆಲ್ಲ ಸಕ್ಕರೆ ಏನು ಹಾಕ್ಬೇಡಿ, ಬರೀ ಹಾಲು ಅಷ್ಟೇ. ಆಯ್ತು, ಹಾಗೆ ಆಗಿ ಈಗ ತಂದ್ಬಿಡ್ತೀನಿ. ಮತ್ತೆ ಏನ್ ವಿಷಯ ಮಾತಾಡ್ಬೇಕು ಅಂದ್ರಿ? ನನ್ನ ಹಿರಿಮಗ ಮಾಧವನ್ಗೆ ಮದುವೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದು ಅಡೆತಡೆ ಬರ್ತಾನೆ ಇದೆ ಜೋಯಿಸ್ರೆ. ಎಲ್ಲ ಸರಿ ಹೋಗಿ ಕೊನೆಯಲ್ಲಿ ಬೇಡ ಅಂತ ಇದ್ದಾರೆ. ನನ್ನ 2ನೇ ಮಗ 3ನೇ ಮಗನ್ಗಾಗ್ಲೇ ಮದುವೆ ಆಗಿದೆ. ಇದೇ ಕಾರಣಕ್ಕೆ ಹಿರಿಮಗನ್ಗೆ ಸಂಬಂಧ ಕೂಡು ಬರ್ತಾ ಇಲ್ಲ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಜೋಯಿಸ್ರೆ. 2 ವರ್ಷದ ಹಿಂದೆ ನಿಮ್ಮ ಹತ್ರ ಜಾತಕ ತೋರಿಸಿದಾಗ ಅವನಿಗೇನು ಸಮಸ್ಯೆ ಇಲ್ಲ ಅಂತ ನೀವು ಹೇಳಿದ್ರಿ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಜಾತಕ ಎಲ್ಲ ನಂಬೋನಲ್ಲ. ಆದ್ರೂ ಅವನ ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ ಅಂತ ಚಿಂತೆ ಆಗ್ತಾ ಇದೆ. ಅದಕ್ಕೆ ಇನ್ನೊಂದ್ಸಲ ಮಾಧವನ್ ಜಾತಕನ ನಿಮಗ್ ತೋರ್ಸೋಣ ಅಂತಾನೆ ಫೋನ್ ಮಾಡಿದ್ದು. ನೀವು ಬೇರೆ ಊರಲ್ಲಿಲ್ಲ, ನಾಳೆ ನಾನೇ ಬರ್ತೀನಿ ಇದ್ರಲ್ಲ, ನಿಮ್ ದಾರಿನ ಕಾಯ್ತಾ ಇದ್ದೆ. ಮನೆಯಲ್ಲಿ ಎಲ್ಲರ ಜಾತಕನು ವರ್ಷಕ್ಕೊಂದ್ಸರಿ ನೋಡ್ಸೋ ರೂಢಿ ಇಟ್ಕೋಬೇಕು, ಅದು ಒಳ್ಳೇದು. ಇರ್ಲಿ, ಮಾಧವನ್ ಜಾತಕ ಕೊಡಿ, ಇಲ್ಲೇ ನೋಡ್ತೀನಿ. ಹಾ ತಗೊಳ್ಳಿ. ಗಿರಿಜಾ, ಮಾಧವನ್ ಜಾತಕ ತಗೊಂಬ. ಈಗಲೇ ತಂದೆ. ಜ್ಯೋತಿ, ಆ ಸಿದ್ದು ಎಷ್ಟು ಸಲ ಫೋನ್ ಮಾಡಿದ್ರು ಕಾಲ್ ಕಣೆ. ಅಮ್ಮ ನಂಗ್ ಅನ್ಸುತ್ತೆ ಅವ್ನ್ ಅಮೂಲ್ಯ ಕೈ ಕೊಟ್ಟಿದ್ದಾನಲ್ವಾ, ಅದಕ್ಕೆ ಎಲ್ಲಾದ್ರೂ ಓಡೋಗಿರ್ಬೇಕು. ಅದಕ್ಕೆ ಔಟ್ ಆಫ್ ರೀಚ್ ಬರ್ತಾ ಇದೆ. ಅವ್ನ್ ಎಲ್ಲಾದ್ರೂ ಹಾಳಾಗೋಗಿರ್ಲಿ ಕಣೆ. ಅವನ್ ಮಧ್ಯೆ ಅಮೂಲ್ಯ ಮಧ್ಯೆ ಅದ್ ಏನ್ ನಡೀತು ಅಂತ ನಾನ್ ತಿಳ್ಕೋಬೇಕು. ಅಮ್ಮ, ಅಮ್ಮು ನಂಬರ್ ನನಗೆ ಕಾಲ್ ಮಾಡು, ನೋಡೋಣ. ಹಾ, ಆ ಸಿದ್ದು ಅಮೂಲ್ಯ ನಂಬರ್ನ ಬ್ಲಾಕ್ ಮಾಡಿದಾನೆ ಕಣೆ. ಕೈ ಕೊಟ್ಟು ಓಡೋದನ್ನ ಆ ಅಮೂಲ್ಯ ಕಾಲ್ ಮಾಡ್ತಾಳೆ, ಮಾತಾಡೋಣ ಅಂತ ಅನ್ಬಿಟ್ಟು ಹಂಗೆ ಇಟ್ಟಿರ್ತಾನ. ಮತ್ತೇನಮ್ಮ ಮಾಡೋದು, ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಕಣೆ. ಆ ಅಮೂಲ್ಯನ್ ಫೋನು ನನ್ ಕೈ ಸಿಕ್ಕಿದ ತಕ್ಷಣ ನಾನ್ ಗೆದ್ಬಿಟ್ಟೆ ಅಂತ ಬೀಗ್ಬಿಟ್ಟೆ ಕಣೆ. ಪಾಸ್ವರ್ಡ್ನು ಹೆಂಗೋ ಕಂಡಿಡ್ದು ಆ ಸಿದ್ದು ನಂಬರ್ನು ತಗೊಂಡೆ. ಚಿಲಿಂದ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾನೆ ಇಲ್ವಲ್ಲೇ. ಏನಾದ್ರೂ ದಾರಿ ಇರುತ್ತಮ್ಮ, ಯೋಚನೆ ಮಾಡು. ಆದ್ರೆ ನಮಗ್ ಬೇಕಾದ ಟೈಮ್ಗೆ ಆ ದಾರಿ ಸಿಗದೆ ಹೋದ್ರೆ ಇನ್ ಯಾವತ್ತೋ ಸಿಕ್ಕಿ ಅದರಿಂದ ಏನ್ ಪ್ರಯೋಜನ ಹೇಳು? ಅಮೂಲ್ಯ ವಿಷಯ ಬಿಸಿ ಬಿಸಿ ಇದ್ದಾಗ ನಾವ್ ಇನ್ನೊಂದು ಬಾಂಬ್ ಹಾಕ್ಬೇಕು, ಆಗ್ಲೇ ಅದು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗೋದು. ನಾನು ಅಮೂಲ್ಯನ್ ಕಾಲೇಜಿಗೆ ವಿಚಾರಿಸಕ್ ಟ್ರೈ ಮಾಡ್ದೆ ಅಮ್ಮ, ಆದ್ರೆ ಯಾರು ಏನು ಕರೆಕ್ಟ್ ಆಗಿ ಹೇಳಲಿಲ್ಲ. ಯಾರಿಗೂ ಅವ್ಳ ಲವ್ ಬಗ್ಗೆ ಕರೆಕ್ಟ್ ಆಗಿ ಗೊತ್ತೇ ಇಲ್ಲ. ಎಂತ ದೊಡ್ಡ ಕಳ್ಳ ಆದ್ರೂ ಒಂದಲ್ಲ ಒಂದ್ ಸುಳಿವನ್ನ ಬಿಟ್ಟೇ ಬಿಟ್ಟಿರ್ತಾನೆ ಕಣೆ. ಅದನ್ನ ನಾವು ಕಂಡಿಡಿಬೇಕು.
ನಂದವರೇ, ನೀವು ಅಂದ್ಕೊಂತಾರ ಈ ಜಾತಕದಲ್ಲಿ ಯಾವ ದೋಷನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ನಿಜ ಹೇಳಬೇಕು ಅಂದ್ರೆ ಮಾಧವನ ಮದುವೆ ಮಾಡೋದಕ್ಕೆ ಇದು ಪ್ರಶಸ್ತವಾದ ಸಮಯ. ಮತ್ತ್ಯಾಕೆ ಅವನಿಗೆ ಮದುವೆನೇ ಆಗ್ತಾ ಇಲ್ಲ? ಮದುವೆ ಅದು ಸುಲಭನ? ಗಂಡು ಹೆಣ್ಣು ಪರಸ್ಪರ ಅವ್ರ ಕುಟುಂಬದವರು ಒಪ್ಪಿ ಮದುವೆ ಆಗೋದು ಹುಡುಗಾಟ ಅಲ್ಲ. ಸಂಬಂಧ ಗಟ್ಟಿ ಆಯ್ತು ಅಂದ್ರೂ ಕೂಡ ಮುರಿದೋಗೋದು ಸಹಜನೇ. ನೀವೊಂದು ಕೆಲಸ ಮಾಡಿ, ಕುಜಶಾಂತಿ ಹೋಮ ಮಾಡಿಸಿ. ಇದರಿಂದ ಏನೋ ಚಿಕ್ಕ ಪುಟ್ಟ ದೋಷ ಇದ್ರೆ ನಿವಾರಣೆ ಆಗಿ ಹುಡುಗಿನೂ ಸಿಗ್ತಾಳೆ, ನಿಮ್ಮ ಮಗನಿಗೆ ಮದುವೆನೂ ಆಗುತ್ತೆ. ಹಾಗಾದ್ರೆ ತೊಂದರೆ ಏನಿಲ್ಲ ತಾನೆ? ಏನೂ ತೊಂದರೆ ಇಲ್ಲ. ಆದ್ರೆ ಒಂದು ವಿಷಯ, ಏನ್ ಜೋಯಿಸ್ರೆ? 3 ತಿಂಗಳೊಳಗೆ ಅವನಿಗೆ ಮದುವೆ ಆಗಬೇಕು. ಯಾಕಂದ್ರೆ ಮಾಧವನಿಗೆ ಗುರುಬಲ ಇರೋದು ಇನ್ನು 3 ತಿಂಗಳೇ. ಈಗ ಮದುವೆ ಮಾಡಿಲ್ಲ ಅಂದ್ರೆ ಮುಂದೆ 4 ವರ್ಷ ಆದ್ರೂ ಮದುವೆ ಮಾಡಕ್ಕಾಗಲ್ಲ. ಅದು ನಿಮ್ಮ ಗಮನದಲ್ಲಿ ಇರಲಿ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಆದಷ್ಟು ಬೇಗ ಶಾಂತಿ ಮಾಡಿಸಿ, ಆ ನಂತರ ಮದುವೆ ಮಾಡಿಸಿ. ಸರಿ ಜೋಯಿಸ್ರೆ. ಗಿರಿಜಾ, ಒಳ್ಳೇದಾಗ್ಲಿ. ನಾನು ಬರ್ತೀನಿ. ಆಗ್ಲೇ.